Good morning, students. Welcome to our social science class. So, in the previous class, we discussed about the seasons, isn't it? Summer, rainy, and even we discussed the period of retreating. So, now we are going to discuss about the winter season. So, winter season, it is going to be start from the month of December and January, and it's end in February. So, in January, we are going to experience very cold temperature, and in the winter season there is no rain and there is no humid and there is no even temperature. Everything is low. Rainfall is also low, temperature is also low, and even the humidity is also low. So everything is calm in the winter season. Only we are going to experience cold and moisture. ವಾತಾವರಣದಲ್ಲಿ ನೀರಿನ ಅಂಶ ಸಿಗ್ತಿರುತ್ತೆ, ಹಾಗಾಗಿ ನಮಗೆ ಚಳಿ ಚಳಿ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ ಕರ್ನಾಟಕ ಮ್ಯಾಕ್ಸಿಮಮ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ 25 to 27 ಡಿಗ್ರಿ ಸೆಲ್ಸಿಯಸ್. ತುಂಬ ಕೋಲ್ಡ್ ಇರುತ್ತೆ. ಎಸ್ಪೆಷಲಿ ಬೆಳಗಾವಿ ಡಿಸ್ಟಿಕ್ ಎಕ್ಸ್ಪೀರಿಯನ್ಸ್ ವೆರಿ ಕೋಲ್ಡ್. ಸೊ ಹೋಲ್ ನಾವು ಕರ್ನಾಟಕವನ್ನು ಅಂತ ನೋಡಿದರೆ ಬೆಳಗಾವಿಯಲ್ಲಿ ತುಂಬ ಟೆಂಪ್ರೇಚರ್ ಲೆಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ದ ನಾರ್ತ್ ಕರ್ನಾಟಕ ಡಿಸ್ಟಿಕ್ಸ್, ಎಸ್ಪೆಷಲಿ ಬಿಜಾಪುರ್, ಗುಲ್ಬರ್ಗಾ, ಬಳ್ಳಾರಿ, ಯಾದಗಿರಿ, these places you have to remember at the time of winter, even that districts also experience very cold. ಅತಿ ಹೆಚ್ಚು ಈವನ್ ಈಗೊಂದು ನಿಯರ್ಲಿ 4 to 5 years ಬ್ಯಾಕ್ ಇನ್ ಬಿಜಾಪುರ್ ಈವನ್ ವಿ ಗಾಟ್ ಲಿಟ್ಲ್ ಬಿಟ್ ಸ್ನೋಫಾಲ್. ಎಷ್ಟು ಚಳಿ ಜಾಸ್ತಿ ಆಗಿತ್ತು ಅಂದರೆ -ಡಿಗ್ರಿಗೆ ಹೋಗಿ ಸಣ್ಣದಾಗಿ ಒಂದು ಹಿಮ ಬೀಳುವಂಥ ಪರಿಸ್ಥಿತಿ ಸಹ ಬಿಜಾಪುರದಲ್ಲಿ ಏರ್ಪಡಿತು. ಸೊ ಈವನ್ ದ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಆಲ್ಸೋ ಎಕ್ಸ್ಪೀರಿಯನ್ಸ್ ವೆರಿ ಕೋಲ್ಡ್ ಇನ್ ವಿಂಟರ್ ಸೀಸನ್. ಆ್ಯಂಡ್ ರೈನ್ಫಾಲ್ ಈಸ್ ವೆರಿ ಲೋ. ನಮಗೆ ಈ ಟೈಮಲ್ಲಿ ನಾವು ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ನಮ್ಮಲ್ಲಿ ಮಳೆ ಆಗೋದು ಕಡಿಮೆ. ಆ್ಯಂಡ್ ದ ಜನವರಿ ಮಂತ್ ಈಸ್ ಕನ್ಸಿಡರ್ ಆ್ಯಸ್ ದ ಟೂರಿಸ್ಟ್ ಮಂತ್. ಜನವರಿಯಲ್ಲಿ ಎಲ್ಲರೂ ಸಹ ಟೂರ್ ಮಾಡೋದಕ್ಕೆ ವೆರಿ ಸೂಟಬಲ್ ಟೈಮ್ ಅಂತ ಹೇಳ್ತಾರೆ. ಹಾಗಾಗಿ ಈವನ್ ದ ಸ್ಕೂಲ್ಸ್ ಆರ್ ಆಲ್ಸೋ ಗೋಯಿಂಗ್ ಟು ಆರ್ಗನೈಸ್ ದ ಟೂರ್ಸ್ ಅಟ್ ದ ಟೈಮ್ ಆಫ್ ಮಂತ್. ಯಾಕಂದರೆ ಕೋಲ್ಡ್ ಇರುತ್ತೆ, ಹೊರಗಡೆ ಸುತ್ತಾಡಿದ್ರು ನಮಗೆ ಟೆಂಪ್ರೇಚರ್ ಇರಲ್ಲ, ಬಿಸಿಲಿರಲ್ಲ, ಸನ್ಬರ್ನ್ ಆಗಲ್ಲ, ಎವ್ರಿಥಿಂಗ್ ಸೂಟಬಲ್ ಫಾರ್ ಟೂರ್. ಹಾಗಾಗಿ January month is considered as the tourist month. Okay, so distribution of rainfall andre even we are going to get the heavy rainfall in Malnad regions and even south Maidans, less rainfall in northern Maidan. But especially in the northern Maidans are going to be experience the flood, because northern Maidan alli tumba nadigalu irodrinda heavy rain ಆಯಿತು ಅಂದರೆ even flood ಅನ್ನು ನಾವಲ್ಲಿ ಫೇಸ್ ಮಾಡಬಹುದು. So next is soils of Karnataka. So what is soil? The thin layer of the surface is called as a soil. Andre the thin layer of the surface of the earth is considered as a soil. ಭೂಮಿಯ ಮೇಲ್ಭಾಗದಲ್ಲಿ ಸಿಗುವಂಥ ಒಂದು ದಪ್ಪವಾದಂಥ ಪದರು ಏನಿದೆ ಅದನ್ನು ನಾವು ಸಾಯಿಲ್ ಅಂತ ಹೇಳಿ ಕರಿತೀವಿ. ಸಾಯಿಲ್ಸ್ ಆರ್ ವೆರಿ ಯೂಸ್ಫುಲ್ ಫಾರ್ ದ ಅಗ್ರಿಕಲ್ಚರಲ್ ವರ್ಕ್, ಇಸ್ಂಟ್ ಇಟ್? ಆ ಮಣ್ಣು, ಆ ಫರ್ಟಿಲಿಟಿ ಎಷ್ಟಿದೆ ಅಂತ ನಾವು ನೋಡಿದರೆ ಅಲ್ಲಿ ನಾವು ಅಗ್ರಿಕಲ್ಚರಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ಸೊ ಸಾಯಿಲ್ ಆ್ಯಂಡ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಅಗ್ರಿಕಲ್ಚರಲ್ ವರ್ಕ್. ಸೊ ಬೇಸ್ಡ್ ಆನ್ ದ ಕಲರ್, ಬೇಸ್ಡ್ ಆನ್ ದ contents what that soil is consisting, everything we are divided into 4 types of soils: red soil, black soil, laterite soils, and also coastal alluvial soil. ಭೂಮಿಯ ಫಲವತ್ತತೆ, ಅದರಲ್ಲಿರುವ ಖನಿಜಾಂಶಗಳು, ಅದರಲ್ಲಿರುವಂಥ ಲವಣಾಂಶಗಳ ಮೇಲೆ ನಾವು ಮಣ್ಣನ್ನು 4 ಭಾಗಗಳಾಗಿ ನೋಡ್ತಾ ಹೋಗ್ತೀವಿ. 4 types of soils: red soil, black soil, laterite soils, and alluvial soils. Let's discuss about red soil. Red soils are formed by the weathering of granite and gneiss. ಗ್ರಾನೈಟ್ ಮತ್ತು ಜೆನ್ಸನ್ಸಿಂದ ಹೊರಗಡೆ ಬಂದಂತಹ ಮಣ್ಣು ಏನಿದೆ ಅದನ್ನು ನಾವು ರೆಡ್ ಸಾಯಿಲ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಸಾಯಿಲ್ ಈಸ್ ಇನ್ ಕಲರ್ ಆಫ್ ರೆಡ್, ಕೆಂಪು ಮಣ್ಣು ಅಂಥೇಳಿ ನಾವು ಕರಿತೀವಿ. ಅದ್ರ ಮೇಲೆ ಓಡಾಡಿ ಬಂದರೆ ಕಾಲಿಗೆ ಏನು ಮೆಹಂದಿ ಹಚ್ಚಿದ್ದೀವೇನೋ ಅನ್ನೋ ಹಾಗೆ ಕೆಂಪಗಾಗುತ್ತೆ. ಇಫ್ ಯು ವಿಸಿಟ್ ಕುದುರೆಮುಖ, ಕಲ್ಲದಗಿರಿ, ಕೆಮ್ಮಣ್ಣಗುಂಡಿ ವಿತೌಟ್ ಎನಿ ಬೇರ್ ಲೆಗ್ಸ್, ಕಾಲಿಗೆ ನೀವೇನು ಶೂಸ್, ಸ್ಲಿಪ್ಪರ್ ಹಾಕಿದಾಗೆ ನೀವು ವಾಕ್ ಮಾಡಿ ಬಂದರೆ ಮೆಹಂದಿ ಹಚ್ಚಿದಾಗಿರುತ್ತೆ ನಿಮ್ಮ ಕಾಲುಗಳು. ಅಷ್ಟು ಕಲರಲ್ಲಿ ರೆಡ್ ಇರುತ್ತೆ ರೆಡ್ ಸಾಯಿಲ್ ಇದರಲ್ಲಿ. ಆ್ಯಂಡ್ ರೆಡ್ ಸಾಯಿಲ್ ಈಸ್ ವೆರಿ ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ದ ಕ್ವಾಲಿಟಿ ಆಫ್ ಲೆಸ್ ರಿಟೆನ್ಷನ್ಸ್. ರಿಟೆನ್ಷನ್ಸ್ ಅಂದರೆ ಹಿಡಿದಿಡುವಿಕೆ. ಸೊ ಮಳೆ ಬಂದರೆ ನೀರನ್ನು ಜಾಸ್ತಿ ಹೊತ್ತು ಹಿಡಿದಿಡೋದಿಲ್ಲ, ಹಾಗೆ ಹೊರ ಹಾಕುತ್ತೆ. ಹಾಗಾಗಿ ನೀರಿನ ಅಂಶ ಆ ಕೆಂಪು ಮಣ್ಣಲ್ಲಿ ಉಳಿಯೋದು ಕಡಿಮೆ. ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ agricultural work also. And
It is widely distributed in Karnataka and found in South Karnataka. ನಮ್ಮಲ್ಲಿ ಎಸ್ಪೆಷಲಿ ಸೌತ್ರನ್ ಮೈದಾನ ಅಂತ ನಾವು ಏನು ಕರಿತೀವಿ, ತುಮಕೂರು, ಈವನ್ ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ಕೊಡಗು ಈ ಪ್ರದೇಶದಲ್ಲಿ, ಎಸ್ಪೆಷಲಿ ಚಿಕ್ಕಮಗಳೂರು, ಇಲ್ಲಿ ನಾವು ಈ ಒಂದು ರೆಡ್ ಸಾಯಿಲನ್ನು ನೋಡ್ತೀವಿ. ಆ್ಯಂಡ್ ಇಟ್ ಈಸ್ ಎಸ್ಪೆಷಲಿ ಯೂಸ್ಫುಲ್ ಫಾರ್ ಅಗ್ರಿಕಲ್ಚರಲ್ ವರ್ಕ್ ಆಫ್ ಮಿಲ್ಲೈಟ್ಸ್, ಈವನ್ pulses, tobacco, coffee, areca nut and others. Especially the red soils found in districts of Tumkur, Bangalore, Ramnagara, Chamarajanagar and also Kolar, Mandya, Mysore. It is useful for agricultural work. Even ನಾವು ಕೋಕೋನಟ್ ಬೆಳಿಬೋದು, ಅರೆಕಾ ನಟ್ ಬೆಳಿಬೋದು, ಪ್ಲಾಂಟೇಶನ್ ಫ್ರೂಟ್ಸ್ ಬೆಳಿಬೋದು, ಬನಾನಾ, ಇದೆಲ್ಲ ನಮ್ಮ ಸೌತ್ರನ್ ಮೈದಾನಲ್ಲಿ ಏನಿದೆ ಪ್ಯಾಜಿ ಭತ್ತದ ಕೆಲಸವನ್ನು ಮಾಡ್ಬೋದು, ಶುಗರ್ ಕೇನ್ ಬೆಳಿಬೋದು, ಇವೆಲ್ಲವೂ ರೆಡ್ ಸಾಯಿಲ್ಗೆ ಸೂಟಬಲ್. ಆ್ಯಂಡ್ ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಬ್ಲಾಕ್ ಸಾಯಿಲ್. ಬ್ಲಾಕ್ ಸಾಯಿಲ್ ಈಸ್ ವೆದರಿಂಗ್ ಆಫ್ ಬಸಾಲ್ಟ್ ರಾಕ್ಸ್ಗಳು ಪೀಸಸ್ ಆಗಿ ಅದರಿಂದ ಫಾರ್ಮ್ ಆದಂತಹ ಮಣ್ಣನ್ನು ನಾವು ಬ್ಲಾಕ್ ಸಾಯಿಲ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಅಬೌಂಡೆಂಟ್ಲಿ ಫೌಂಡ್ ಇನ್ ನಾರ್ತ್ ಕರ್ನಾಟಕ ಡಿಸ್ಟಿಕ್. ಉತ್ತರ ಕರ್ನಾಟಕದ ಡಿಸ್ಟ್ರಿಕ್ಟ್ಸ್ ಏನಿದ್ದಾವೆ ಅಲ್ಲಿ ನಮಗೆ ಅಬೌಂಡೆಂಟ್ಲಿ ಬ್ಲಾಕ್ ಸಾಯಿಲ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಈಸ್ ರಿಚ್ ಇನ್ ಮೆಗ್ನೀಷಿಯಮ್ ಆ್ಯಂಡ್ ಅಲ್ಯೂಮಿನಿಯಂ. ಬ್ಲಾಕ್ ಸಾಯಿಲ್ನಲ್ಲಿ ನಮಗೆ ಮೆಗ್ನೀಷಿಯಮ್, ಅಲ್ಯೂಮಿನಿಯಂ ತುಂಬ ಹೆಚ್ಚಾಗಿ ಸಿಗುತ್ತೆ. ಆ್ಯಂಡ್ ದಿಸ್ ಸಾಯಿಲ್ ಹ್ಯಾಸ್ ದ ಎಬಿಲಿಟಿ ಟು ರಿಟೈನ್ ದ ಮಾಯ್ಶ್ಚರ್ ವೆರಿ ಲಾಂಗ್ ಪೀರಿಯಡ್. ಅಂದರೆ ಆ ಬ್ಲಾಕ್ ಸಾಯಿಲಲ್ಲಿ ತೇವಾಂಶವನ್ನು ತುಂಬ ದಿನಗಳ ಕಾಲ ಹಿಡಿದಿಟ್ಕೊಳ್ಳುತ್ತೆ. ನೀವು ನೋಡಿ, ಸ್ವಲ್ಪ ಎರೆಮಣ್ಣು ಅಂತ ಕರೀತಾರೆ ಬ್ಲಾಕ್ ಸಾಯಿಲನ್ನು. ಮಳೆ ಬಂದು ಒಂದು ಸ್ವಲ್ಪ ದಿನ ಅದು ಕಾಲಿಡಿ ಎಲ್ಲ ಕೆಸರು ಕಾಲು ಸಿಕ್ಕಾಕೊಳ್ತಾ ಇರುತ್ತೆ. ಯಾಕೆಂದರೆ ಅದು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಅದು ಒಂಥರ ಕೆಸರು ಗುಂಡಿ ಥರ ಆಗಿರುತ್ತೆ. ಸೊ ಬ್ಲಾಕ್ ಸಾಯಿಲ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ರಿಟೆನ್ಷನ್ಸ್ ಫಾರ್ ಎ ಲಾಂಗ್ ಪೀರಿಯಡ್. ತುಂಬ ದಿನಗಳ ಕಾಲ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ನೀವು ಆ ಕೆರೆ ಮಣ್ಣುಗಳಲ್ಲಿ ಅಥವಾ ಎರೆಮಣ್ಣು ಅಂತ ಕರೀತಾರೆ ಬ್ಲಾಕ್ ಸಾಯಿಲ್, ಅಲ್ಲೋ ಕಾಲಿಟ್ಟರೆ ನಿಮಗೆ ಕಾಲು ಸಿಕ್ಕಾಕೊಳ್ತಾ ಇರುತ್ತೆ. ಓಕೆ, ಸೊ ಆ್ಯಂಡ್ ಸಿನ್ಸ್ ಇಟ್ ಈಸ್ ರಿಚ್ ಸಾಯಿಲ್ ಇನ್ ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಎ ವೆರೈಟಿ ಆಫ್ ಕ್ರಾಪ್ಸ್ ಕ್ಯಾನ್ ಬಿ ಗ್ರೋನ್ ಹಿಯರ್. ಬ್ಲಾಕ್ ಸಾಯಿಲಲ್ಲಿ ತುಂಬ ವೆರೈಟೀಸ್ ಬೆಳಿಬಹುದು, ಎಸ್ಪೆಷಲಿ ಜೋಹರ್, ಗ್ರೌಂಡ್ನಟ್, ಆಯಿಲ್ ಸೀಡ್ಸ್. ಯು ಹ್ಯಾವ್ ಟು ರಿಮೆಂಬರ್, ಕಾಟನ್, ಆಯಿಲ್ ಸೀಡ್ಸ್, ಈವನ್ ಜೋಹರ್ ಆ್ಯಂಡ್ ಗ್ರೌಂಡ್ನಟ್ ಆರ್ ವೆರಿ ಸೂಟಬಲ್ ಫಾರ್ ಬ್ಲಾಕ್ ಸಾಯಿಲ್. ಈವನ್ ಆನಿಯನ್, ಈರುಳ್ಳಿ ಬೆಳಿಬೇಕು, ಅಥವಾ ನೀವು ಹತ್ತಿ, ಕಾಟನ್ ಬೆಳಿಬೇಕು, ನೀವು ಎಣ್ಣೆಕಾಳುಗಳು, ಎಲ್ಲ ಎಣ್ಣೆಕಾಳುಗಳು ಬೆಳೆಯೋದಂತಹ ಪ್ರದೇಶನೇ ಬ್ಲಾಕ್ ಸಾಯಿಲ್. ತುಂಬ ಥರದ ಬೆಳೆಗಳನ್ನು ನಾವು ಬ್ಲಾಕ್ ಸಾಯಿಲಲ್ಲಿ ನೋಡಬಹುದು. ಆ್ಯಂಡ್ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಸ್ಗಳಲ್ಲಿ ಎಲ್ಲೆಲ್ಲಿ ನಮಗೆ ಬ್ಲಾಕ್ ಸಾಯಿಲ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಸ್, ಎಸ್ಪೆಷಲಿ ಧಾರವಾಡ, ಗದಗ, ಕಲಬುರಗಿ, ಬಳ್ಳಾರಿ, ವಿಜಾಪುರ, ಯಾದಗಿರಿ ಈ ಡಿಸ್ಟ್ರಿಕ್ಗಳಲ್ಲಿ ನಮಗೆ ಬ್ಲಾಕ್ ಸಾಯಿಲ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಲ್ಯಾಟ್ರೈಟ್ ಸಾಯಿಲ್. ಈ ಥರದ ಮಣ್ಣು ಹೆವಿ ರೈನ್ಫಾಲ್ ಏರಿಯಾಸ್ ಏನು ಬರುತ್ತಲ್ಲ, ತುಂಬ ಮಳೆಗಳು, ಮೌಂಟೇನ್ಸ್, ಗುಡ್ಡಗಾಡು ಪ್ರದೇಶದಲ್ಲಿ ಏನು ಮಳೆ ಬರುತ್ತಲ್ಲ ಅಲ್ಲಿ ಸಿಗುವಂತಹ ಮಣ್ಣನ್ನು ನಾವು ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳಿ ಕರಿತೀವಿ. ನೋಡಿ, ದಿಸ್ ಕೈಂಡ್ ಆಫ್ ಸಾಯಿಲ್ ಇಸ್ ಫೌಂಡ್ ಇನ್ ಏರಿಯಾಸ್ ಆಫ್ ರಿಸೀವಿಂಗ್ ಹೆವಿ ರೈನ್ಫಾಲ್. ಯಾವಾಗ ನೋಡು ಮಳೆ ಬರ್ತಾ ಇರುತ್ತೆ, ಕಾಲಿಟ್ರೆ ಅಲ್ಲೋಗಿ ಜಾರಿ ಬೀಳ್ತಾ ಇರ್ತೀವಿ. ಆ ಥರ ಏರಿಯಾದಲ್ಲಿ ಈ ಲ್ಯಾಟ್ರೈಟ್ ಸಾಯಿಲನ್ನು ನಾವು ನೋಡಬಹುದು. ತುಂಬ ಸ್ಕಿಡ್ಡಿಯಾಗಿರುತ್ತೆ, ಇಟ್ಬಿಟ್ರೆ ಕಾಲು ಜಾರ್ಕೊಂಡು ಹೋಗುತ್ತೆ. ಅದನ್ನು ನಾವು ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳಿ ಕರಿತೀವಿ. ಸೊ ವಾಟರ್ ಸಾಲ್ಯುಬಲ್ ಲೈಮ್ ಆ್ಯಂಡ್ ಸಿಲಿಕೇಟ್ ಡಿಸಾಲ್ವ್ ಇನ್ ದ ರೈನ್ ವಾಟರ್. ಆ ಮಳೆ ನೀರಿನಲ್ಲಿ ಲೈಮ್ ಮತ್ತು ಸಿಲಿಕೇಟ್ಗಳು ಡಿಸಾಲ್ವ್ ಆಗಿರೋದ್ರಿಂದ ಆ ಮಣ್ಣು ಒಂಥರ ಕ್ಲೇ ಆಗಿ ಇರುತ್ತೆ. ಆ್ಯಂಡ್ ಇಟ್ ಈಸ್ ವಿಚ್ ಆರ್ ನಾಟ್ ಟ್ರಾನ್ಸ್ಫರ್ ರಿಮೇನ್ ದ ಟಾಪ್ ಲೇಯರ್ ಆ್ಯಂಡ್ ದ ಸಾಯಿಲ್ ಬಿಕಮ್ಸ್ ಸಾಫ್ಟ್ ಡ್ಯೂರಿಂಗ್ ರೈನಿ ಸೀಸನ್ ಆ್ಯಂಡ್ ಡ್ರೈನ್ ಅಟ್ ದ ಸಮ್ಮರ್ ಸೀಸನ್. ಸೊ ಮಳೆಗಾಲದಲ್ಲಿ ತುಂಬ ಒಂಥರ ಜಿಗುಟು ಜೇಡಿ ಮಣ್ಣು ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಸಮ್ಮರಲ್ಲಿ ಡ್ರೈನ್ ಆಗಿ ಒಣ ಮಣ್ಣು ಥರ ಸಿಗುತ್ತೆ. ಆ್ಯಂಡ್ ದಿಸ್ ರಾಕ್ಸ್ ಈಸ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಪರ್ಪೋಸ್ ಆ್ಯಂಡ್ ಎಸ್ಪೆಷಲಿ ದ ಕ್ರಾಪ್ಸ್ ಲೈಕ್ ಕ್ಯಾಶ್ಯೂಸ್, ಸ್ಪೈಸಿ ಥಿಂಗ್ಸ್. ನಿಮ್ಮ ಅಡುಗೆಯಲ್ಲಿ ಬಳಸುವಂಥ ಎಲ್ಲ ಮಸಾಲ ಪದಾರ್ಥಗಳು ಬೆಳೆಯೋದು ಲ್ಯಾಟ್ರೈಟ್ ಸಾಯಿಲಲ್ಲಿ. ಕ್ಯಾಶ್ಯೂ, ಗೋಡಂಬಿ, ಬಾದಾಮಿ, ನಿಮ್ಮ ಚಕ್ಕೆ, ಲವಂಗ, ಏಲಕ್ಕಿ, ಏನು ನಾವು ಅಡುಗೆಗಳಲ್ಲಿ ಜಾಸ್ತಿ ಬಳಸ್ತಾ ಹೋಗ್ತೀವಲ್ಲ ಸ್ಪೈಸಿ ಥಿಂಗ್ಸ್, ಅವೆಲ್ಲವೂ ಬೆಳೆಯೋದು ಇಲ್ಲಿ. ಆ್ಯಂಡ್ ಆಲ್ಸೋ ಕಾಫಿ, ಟೀ. ಇಲ್ಲಿ ಜಾರು ಪ್ರದೇಶ ಇರಬೇಕು, ಅಲ್ಲಿ ನಾವು ಈ ಲ್ಯಾಟ್ರೈಟ್ ಸಾಯಿಲನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಎಸ್ಪೆಷಲಿ ದಿಸ್ ಕೈಂಡ್ ಆಫ್ ಸಾಯಿಲ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಡಿಸ್ಟ್ರಿಕ್ಸ್. ಯಾವ್ಯಾವ ಡಿಸ್ಟ್ರಿಕ್ಸಲ್ಲಿ ಸಿಗುತ್ತೆ ಅಂದರೆ ಉತ್ತರ ಕನ್ನಡ, ಉಡುಪಿ, ಈವನ್ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಕಾರವಾರ, ಈ ಮಂಗಳೂರು, ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಲ್ಯಾಟ್ರೈಟ್ ಸಾಯಿಲನ್ನು ನೋಡ್ತೀವಿ.
The laterite soil is abundantly found in the North Kannada district, South Kannada, and Udupi, Karwar, Mangalore, Chikmagalur, Kodagu. In this place we are going to get the laterite soils. And very next important is coastal alluvial soil. So it is mixed with all type of soil, because at the time of rainy season the water is going to be carry the sand, even materials that is going to be added into the coastal areas. Coastal alluvial soil. See, this type of soil is formed along the coastal areas, and the deposition of aluminium and sediments carried by the rivers. ನದಿಗಳು ಬರುವಾಗ ಅದ್ರ ಜೊತೆನೆ ಆ ಮಣ್ಣನ್ನು ತಗೊಬಂದು ಸಮುದ್ರದ ದಡದಲ್ಲಿ ಡಿಪಾಸಿಟ್ ಮಾಡುತ್ತೆ. And such as the coastal districts of Karnataka like Udupi, Dakshin Kannada and Uttara Kannada have this type of soil. ಏನು ಕೋಸ್ಟಲ್ ಏರಿಯಾದಲ್ಲಿ ಏನಿದ್ದಾವೆ ಪ್ರದೇಶಗಳು, ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಅಲ್ಲೆಲ್ಲವೂ ನಮಗೆ ಕೋಸ್ಟಲ್ ಸಾಯಿಲು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ರಿಚ್ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ಬಿಕಾಸ್ ಆ ನದಿ ನೀರಿನಲ್ಲಿ ಕೊಳ್ತೋಗಿರುವಂತಹ ಗಿಡ ಮತ್ತು ಪ್ರಾಣಿಗಳ ಅವಶೇಷಗಳು, ಅದರಿಂದ ಆ ಮಣ್ಣು ತುಂಬ ಫರ್ಟೈಲ್ ಆಗಿರುತ್ತೆ. ಅರ್ಥ ಆಗ್ತಿದೆನಾ? ಹಾಗಾಗಿ ಆ ಮಣ್ಣು ಸಹ ಅಗ್ರಿಕಲ್ಚರಲ್ಗೆ ತುಂಬ ಯೂಸ್ ಆಗುತ್ತೆ. ಎಸ್ಪೆಷಲಿ ಪ್ಯಾಡಿ, ಕ್ಯಾಶ್ಯೂಸ್, ಕೊಕೊನಟ್, ಅರೆಕನಟ್, those things are going to be get in coastal alluvial soil. Okay, take the points, read in your own. Next we will discuss natural vegetation in the next class. Thank you.